1 ಲಕ್ಷದಿಂದ 1 ಕೋಟಿವರೆಗೂ ಲೋನ್ ಸಿಗುತ್ತೆ. ಅದು ಜಮೀನ್ ಮೇಲೆ ಡಿಪೆಂಡ್ ಆಗುತ್ತೆ. 2 ಲೋನ್ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ, PMEGP ಮತ್ತೆ NLM. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಒಂದು ಲೋನ್ ಆಗೋದಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. PMEGP ಅಲ್ಲಿ ನಿಮಗೆ 35% ಸಬ್ಸಿಡಿ ಸಿಗುತ್ತೆ, NLM ಅಲ್ಲಿ 50% ಸಬ್ಸಿಡಿ ಸಿಗುತ್ತೆ ನಿಮಗೆ. ಮೇನ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈಗ ನಡೀತಾ ಇರೋದೇನಂದ್ರೆ ಡೈರಿ ಫಾರ್ಮಿಂಗ್, ಶೀಪ್ ಅಂಡ್ ಗುಡ್ ಫಾರ್ಮಿಂಗ್. ಪರ್ಫೆಕ್ಟ್ ಆಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗಬೇಕಂದ್ರೆ 3 to 10 days ಬೇಕಾಗುತ್ತೆ. ನಿಮ್ಗೆ 10 ಲಕ್ಷ ಲೋನ್ ಬೇಕನ್ನೋದಾದ್ರೆ 3/4 ಎಕರೆಯಿಂದ 1 ಎಕರೆ ಜಮೀನು ಇರಬೇಕು. 20 ಲಕ್ಷ ಬೇಕಂದ್ರೆ 1 ಎಕರೆಗೆ ಮೇಲ್ಪಟ್ಟು ಇರಲೇಬೇಕು. ಒಂದು 50 ಲಕ್ಷಕ್ಕೆ ಹೋಗ್ತೀನಿ ಅಂತಂದ್ರೆ ಮಿನಿಮಮ್ ನಿಮ್ಗೆ 5 ಎಕರೆ 6 ಎಕರೆ ಮೇಲೆ ಇರಬೇಕು. ರೈತರದ್ದು ಡೀಟೇಲ್ಸ್ ಏನೇನಿದೆಯೋ ಎಲ್ಲ ಕರೆಕ್ಟ್ ಆಗಿದ್ರೆ ವಿತಿನ್ 45 to 60 days ಲೋನ್ ಸ್ಯಾಂಕ್ಷನ್ ಆಗುತ್ತೆ. ನೀವು 1 ಲಕ್ಷದಿಂದ 10 ಲಕ್ಷಕ್ಕೆ ಹೋಗ್ತೀರಿ ಅಂತ ಅನ್ಕೊಳ್ಳಿ, ನಿಮಗೆ ಅದೆಲ್ಲ ಒಂದೇ ಸಲಿನೇ ಬರುತ್ತೆ. ಸೊ ಎಲ್ಲ ಜಿಲ್ಲೆಗಳಿಂದನೂ ರೈತರು ಬರ್ತಾ ಇದ್ದಾರೆ ನಮ್ಮಲ್ಲಿ, ಲೋನ್ಗಳು ಮಾಡಿಸ್ಕೊಡ್ತಾ ಇದ್ದೀವಿ. ಎಲ್ಲ ಫೈಲು ತಗೊಂಡು ನಾನು ಟೈಮ್ ವೇಸ್ಟ್ ಮಾಡಲ್ಲ. ಅಪ್ರೂವಲ್ ಆಗೋ ಥರ ಇದ್ರೆ ಮಾತ್ರನೇ ನಾನು ತೊಗೊತಾ ಇರೋದು, ಇಲ್ಲಾಂದರೆ ತೊಗೊತಾ ಇಲ್ಲ. ಸರ್, ನನ್ನ ಹೆಸರು ಮಹೇಶ್ ಅಂತ. ನಾನು MPB ಎಂಟರ್ಪ್ರೈಸಸಿಂದ ಮಾತಾಡ್ತಾ ಇದ್ದೀನಿ. ಅಗ್ರಿಕಲ್ಚರಲ್ ಲೋನ್ಸ್ ಮಾಡಿಸ್ಕೊಡ್ತಾ ಇದ್ದೀವಿ ರೈತರಿಗೆ. ಮತ್ತು ಇದರಲ್ಲಿ ಸುಮಾರಷ್ಟು ಸ್ಕೀಮ್ಸ್ ಇದ್ದಾವೆ. ಸೊ ಈಗ ನಾವು ಜಸ್ಟ್ ಫೋಕಸ್ ಮಾಡ್ತಿರೋದು ಏನಂತಂದರೆ 2 ಲೋನ್ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ದೀವಿ, PMEGP ಮತ್ತು NLM. ಅದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ಥರ ಇದಾಗುತ್ತೆ ಅಂತೆಲ್ಲ. ಎಷ್ಟು ವರ್ಷದಿಂದ ನೀವು ಲೋನ್ ಮಾಡಿಸ್ಕೊಡ್ತೀರಾ? ಸರ್, ನಾನೀಗ 3 ಇಯರ್ಸಿಂದ ಲೋನ್ ಮಾಡಿಸ್ತಾ ಲೋನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಸೊ ಈಗ ನಾನು ಸಪ್ರೇಟಾಗಿ ಮುಂಚೆ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಲೋನ್ ಬಗ್ಗೆಲೆ. ನಾನೇ ಸ್ವಂತವಾಗಿ ಒಂದು ಕಂಪ್ನಿ ಮಾಡಿದ್ದೀನಿ, ಅದೇ MPB ಎಂಟರ್ಪ್ರೈಸಸ್ಸು. ಸೊ ಇದರಲ್ಲಿ ಲೋನ್ಸ್ ಎಲ್ಲ ಮಾಡಿಸ್ಕೊಡ್ತಾ ಇದ್ದೀವಿ. ಸೊ ನನಗೆ 2-3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದ್ರ ಸಲುವಾಗಿ ನಾನು ನನ್ನದೇ ಒಂದು ಹೊಸ ಕಂಪ್ನಿ ಒಂದು ಓಪನ್ ಮಾಡಿದ್ದೀನಿ. ಈಗ ನಮಗೆ ಸುಮಾರಷ್ಟು ಲೋನ್ಸ್ ಫೈಲ್ಸ್ ಬಂದಿದ್ದಾವೆ. ಸೊ ಇವಾಗ ಎಕ್ಸಾಂಪಲ್ ನೆನ್ನೆ ತೊಗೊಳ್ಳಿ, ನಮಗೆ ರಿಸೀವ್ ಆಗಿರೋದು 172 ಕಾಲ್ಸ್ ರಿಸೀವ್ ಆಗಿದೆ. ಸೊ ಅದರಲ್ಲಿ ಬರೀ 13 ಫೈಲ್ ಮಾತ್ರ ನಾವು ತೊಗೊಂಡಿದ್ದೀವಿ. ಯಾಕಂದರೆ ಸುಮ್ಮನೆ ಬೇರೆಯವ್ರ ಥರ ನಾವು ಸುಮ್ಮನೆ ತೊಗೊಂಡು ಇಸ್ಕೊಂಡು ಮಾಡ್ಕೊಡ್ತೀವಿ ಅಂತೆಲ್ಲ ಅಶ್ಯೂರೆನ್ಸ್ ಎಲ್ಲ ಕೊಡಲ್ಲ. ನಮಗೆ ಅದು ಓಕೆ ಆಗಂಗಿದ್ರೆ ಮಾತ್ರನೇ ನಾವು ಫೈಲ್ ತೊಗೊಳ್ಳೋದು. ಫೈಲ್ ಅಪ್ಲೈ ಆಗಿಲ್ಲ ಅಂತಂದರೆ, ಎಲಿಜಿಬಿಲಿಟಿ ಇಲ್ಲ ಅಂತಂದರೆ ನಾವು ತೊಗೊಳ್ಳಲ್ಲ. ನೆನ್ನೆ ಅಷ್ಟು ಫೈಲ್ಸಲ್ಲಿ ನಾವು ಒಂದು 12-13 ಫೈಲ್ಸ್ ನಾವು ಅಪ್ರೂವಲ್ ತೊಗೊಂಡಿದ್ದೀವಿ. ಸೊ ಇದೆಲ್ಲ ಪ್ರಾಜೆಕ್ಟ್ ರಿಪೋರ್ಟು ಆಗಲಿ, ಮತ್ತು ಕಾಸ್ಟ್ ಆಫ್ ಎಸ್ಟಿಮೇಷನ್ ಆಗಲಿ, ಟ್ರೈನಿಂಗ್ ಸರ್ಟಿಫಿಕೇಟ್ ಆಗಲಿ, ಪ್ರತಿಯೊಂದು ನಾವೇ ಮಾಡ್ಕೊಡ್ತೀವಿ. ಮೇಯ್ನ್ ಅಂತ ಏನಂದರೆ ಈ ಲೋನ್ದ್ರಲ್ಲಿ ಜನಕ್ಕೆ ಅಷ್ಟಾಗಿ ಗೊತ್ತಿಲ್ಲ. ಒಂದು ನಾವು DPR ಅಂತ ಹೇಳ್ತೀವಿ ನಮ್ಮ ಲೋನ್ ಸೆಗ್ಮೆಂಟಿಂದ. DPR ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ. ಸರ್, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ 3 days ಬೇಕೇ ಬೇಕು. ಸೊ ಓಕೆ, ಅದೆಲ್ಲ ಕಂಪ್ಲೀಟ್ ಆಗೋದಕ್ಕೆ 10 days ಟೈಮ್ ಹಿಡಿಯುತ್ತೆ. ಓಕೆನಾ. ಪ್ರಾಜೆಕ್ಟ್ ರಿಪೋರ್ಟು ಯಾರಂದ್ರೆ ಅದು ಮಾಡೋದಕ್ಕೆ ಬರಲ್ಲ. ಅದು ನಾವು ಚಾರ್ಟೆಡ್ ಅಕೌಂಟ್ ಹತ್ರ ಹೋಗಿ ಅಫಿಷಿಯಲ್ ಆಗಿ ಮಾಡಿದ್ರೇ ಅದಕ್ಕೊಂದು ಅರ್ಥ ಸಿಗುತ್ತೆ. ಇಲ್ಲಾಂದರೆ ಅದು ಆಗಲ್ಲ. ಇವಾಗ ಸುಮಾರಷ್ಟು ಕಡೆ ಸೈಬರಲ್ಲೂ ಮಾಡ್ತಾರೆ ಸರ್, ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಮಾಡ್ತಾರೆ. ಸೊ ಅದೆಲ್ಲ ವೇಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಕೆಲವ್ರಿಗೆ ಇದು ಗೊತ್ತಿಲ್ಲ. ಒಂದು 10 days ಆಗಿಬಿಡುತ್ತೆ, 12 days ಲೋನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಅದನ್ನು ಸುಳ್ಳು ಅಂತ ಹೇಳ್ತೀನಿ. ಎಂತಕ್ಕಂತಂದರೆ ಇವಾಗ ಜಸ್ಟ್ ಎಕ್ಸಾಂಪಲ್ ನಿಮಗೆ ನಾನು ಇವಾಗ ಜಸ್ಟ್ ತೋರಿಸ್ತಾ ಇದ್ದೀನಿ. ಒಂದು ಪ್ರಾಜೆಕ್ಟ್ ರಿಪೋರ್ಟು ಒಂದು ಲೋನ್ ಆಗೋದಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಓಕೆನಾ. ಇದರಲ್ಲಿ ನೋಡಿ ಸರ್, ಟ್ರೈನಿಂಗ್ ಸರ್ಟಿಫಿಕೇಟ್ ಇದೆ, ಮತ್ತು ಕಾಸ್ಟ್ ಆಫ್ ಎಸ್ಟಿಮೇಷನ್ ಇದೆ, ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ ಪ್ರತಿಯೊಂದು ಸರ್, ಅಕೌಂಟ್ ಡೀಟೇಲ್ಸ್ ಪ್ರತಿಯೊಂದು ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಬರೀ ನೀವು ಟ್ರೈನಿಂಗ್ ಸರ್ಟಿಫಿಕೇಟಿಂದ ಮಾಡೋದಕ್ಕಾಗಲ್ಲ. ಮತ್ತು ಪ್ರಾಜೆಕ್ಟ್ ಕಂಪ್ಲೀಟಾಗಿ DPR ಇದ್ರೇ ಲೋನ್ ಆಗೋದು. ಸರ್, ಇದು ಮಿನಿಮಮ್ ಏನಿಲ್ಲ ಅಂದ್ರೂ 45 days to 60 days ತೊಗೊಳುತ್ತೆ ಒಂದು ಲೋನ್ ಅಪ್ರೂವಲ್ ಆಗೋದಕ್ಕೆ. ಸುಮ್ಮನೆ ಅಂತೂ 10-12 days ಲೋನ್ ಆಗಲ್ಲ. ಸುಮಾರಷ್ಟು ಜನ ರೈತರಿಗೆ ಮೋಸ ಹೋಗಿರೋದಿದೆ. ಇವಾಗ ಒಂದು 10,000 20,000 ಅಮೌಂಟ್ ಹಾಕ್ಬಿಟ್ಟು ಲೋನ್ಗೆ ಅಲ್ಲಾಡ್ತಾ ಇರ್ತಾರೆ. ಲೋನ್ ಯಾರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ನೋ ಅವನ ಹತ್ರ ಅಲ್ಲಾಡ್ತಾ ಇರ್ತಾರೆ. ಇಲ್ಲ ಅವ್ನು ಫೋನ್ ಎತ್ತಲ್ಲ, ಇಲ್ಲ ಕೆಲಸ ಮಾಡಲ್ಲ ನೀಟಾಗಿ, ಇಲ್ಲ ಅವ್ರದ್ದೇನೋ ಪ್ರಾಬ್ಲಮ್ ಇರುತ್ತೆ, ಈ ಥರ ಇದೆ. ನಮ್ಮದ್ರಲ್ಲಿ ಆ ಥರ ಇಲ್ಲ. ನಮ್ಮ ಲೋನಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಸರ್. ಸರ್, ಇವಾಗ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಅನ್ನೋದಾದರೆ ನಮ್ಮ ಹತ್ರ ಈಗಿರೋದು 2 ಸ್ಕೀಮ್. ನಾವು ಆಗಲೇ ಹೇಳ್ದಂಗೆ ಒಂದು PMEGP ಇದೆ, ಒಂದು NLM ಇದೆ. PMEGP ಬಂದು 35. ಯಾಕೆ ರೈತರು ಈ ಸ್ಕೀಮ್ 2 ಸ್ಕೀಮ್ ಮಾತ್ರನೇ ಹೋಗ್ಬೋದು ಅಂತ ಅನ್ನೋದಾದರೆ, PMEGPಲಿ ನಿಮಗೆ 35% ಸಬ್ಸಿಡಿ ಸಿಗುತ್ತೆ. 35% ಸಬ್ಸಿಡಿ ಸಿಗುತ್ತೆ. ಇನ್ನು 65% ನೀವು ಬ್ಯಾಂಕಿಗೆ ಲೋನ್ ಕಟ್ಟಬೇಕಾಗುತ್ತೆ. NLM ಅಲ್ಲಿ 50% ಅರ್ಧಕ್ಕರ್ಧ ಸಬ್ಸಿಡಿ ಸಿಗುತ್ತೆ ನಿಮಗೆ. ಸೊ ನೀವಾಗ ಹಾಫ್ ಆ್ಯಂಡ್ ಹಾಫು, ಅರ್ಧಕ್ಕರ್ಧ ನೀವು ಕಟ್ತೀರಾ. ಸೊ ಅದಕ್ಕೋಸ್ಕರ ಇವೆರಡು ಸ್ಕೀಮು ನೀವು ಮಾಡಿಸ್ಕೊಡ್ತಾರೆ ಇವೆರಡು ಸ್ಕೀಮು. ಸರ್, ಇದರಲ್ಲಿ ನಿಮ್ಗೆ ಯಾವ್ಯಾವ ಸ್ಕೀಮ್ಸ್ ಯಾವ್ಯಾವುದು ಫಾರ್ಮಿಂಗ್ ಬರೋದು ಅನ್ನೋದಾದರೆ, ಮೇಯ್ನ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈಗ ನಡೀತಾ ಇರೋದೇನೆಂದರೆ ಡೈರಿ ಫಾರ್ಮಿಂಗು, ಶೀಪ್ ಆ್ಯಂಡ್ ಗುಡ್ ಫಾರ್ಮಿಂಗ್. ಅದು ಇದೆ ನಮ್ಮ ಇವೆರಡು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ಅದು ಇದರಲ್ಲೇ ಬರುತ್ತೆ. ಡೈರಿ ಫಾರ್ಮಿಂಗ್ ಬರುತ್ತೆ, ಶೀಪ್ ಆ್ಯಂಡ್ ಗುಡ್ ಫಾರ್ಮಿಂಗ್ ಬರುತ್ತೆ, ಪೌಲ್ಟ್ರಿ ಫಾರ್ಮಿಂಗ್ ಬರುತ್ತೆ, ಫಿಶ್ ಫಾರ್ಮಿಂಗ್ ಬರುತ್ತೆ. ಸುಮಾರಷ್ಟು ಇದೇ ಥರ ಫಾರ್ಮಿಂಗ್ಸ್ ಸುಮಾರಷ್ಟು ಇದ್ದಾವೆ. ಸೊ ಎಲ್ಲಾದ್ರೂ PMEGP ಮತ್ತು NLM ಅಲ್ಲಿ 2ರಲ್ಲೂ ಬರುತ್ತೆ.
ಓಕೆನಾ. ಮತ್ತೆ ಸರ್ ನಾನು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಹೇಳಿದೆ ನಿಮಗೆ. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಬಂದು DPR ಅಂತ ಅಂತೀವಿ ನಾವು ಇದರಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಕ್ಕೇ ಮಿನಿಮಮ್ 3 days ಆದರೂ ಬೇಕೇ ಬೇಕು. ಅದು ಕಂಪ್ಲೀಷನ್ ಆಗೋದಕ್ಕೆ 10 days ಬೇಕಾಗುತ್ತೆ. ಕೆಲವ್ರು ಹೇಳ್ತಾರೆ ನೋಡಿ ಸರ್, ಈಗ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗೋದಕ್ಕೆ 10 days, ಬಟ್ ಜನ ಏನು ಹೇಳ್ತಾರೆ, ಔಟ್ಸೈಡ್ ಮಾರ್ಕೆಟಲ್ಲಿ ಲೋನೇ 10 days ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಪ್ರಾಜೆಕ್ಟ್ ಒಂದು ಪರ್ಫೆಕ್ಟಾಗಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗಬೇಕಂದ್ರೆ ಮಿನಿಮಮ್ 10 days, 3 to 10 days ಬೇಕಾಗುತ್ತೆ. ಲೋನ್ ಮಾಡಿಸ್ತೀನಿ ಅಂತಂದರೆ ಮೇನಾಗಿ ಏನೇನು ಡಾಕ್ಯುಮೆಂಟ್ಸ್ಗಳು? ಸರ್ ಸದ್ಯಕ್ಕೆ ನಾವು ಡಾಕ್ಯುಮೆಂಟ್ಸ್ ಏನು ಅಂದರೆ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆಧಾರ್ ಪ್ಯಾನ್ ತೊಗೊತೀವಿ, ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಅವ್ರಿಗೆ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಒಂದು ಏನು ವೆರಿಫಿಕೇಷನ್ ಅನ್ನೋ ಥರ ಒಂದು ಕೋಡ್ ಹೋಗುತ್ತೆ. ಆ ಕೋಡ್ ಹೋಗಿದ್ದಾದಮೇಲೆ ನಾವು ಡಾಕ್ಯುಮೆಂಟೇಷನ್ ಎಲ್ಲ ತೊಗೋತೀವಿ. ನೆಕ್ಸ್ಟ್ ಫರ್ದರ್ ಡಾಕ್ಯುಮೆಂಟ್ಸ್ ಏನೇನಿದೆ ಅದನ್ನು ತೊಗೊತೀವಿ. ಎಲ್ಲ ಚೆಕ್ ಮಾಡ್ತೀವಿ. ಇದು ಇವ್ರಿಗೆ ಅಪ್ರೂವಲ್ ಆಗುತ್ತಾ ಲೋನು, ಆಗಲ್ವಾ ಚೆಕ್ ಮಾಡ್ತೀವಿ. ಈಗ ರೈತರುಗಳಿಗೆ ನೀವು ಲೋನ್ ಮಾಡಿಸ್ಕೊಡ್ತೀವಿ ಅಂದರೆ ಎಷ್ಟು ಲಕ್ಷದಿಂದ ಎಷ್ಟು ಲಕ್ಷವರೆಗೂ ಲೋನ್ ಸಿಗುತ್ತೆ ಸರ್? ಓಕೆ ಸರ್, ನಿಮಗೆ 1 ಲಕ್ಷದಿಂದ 1 ಕೋಟಿವರೆಗೂ ಲೋನ್ ಸಿಗುತ್ತೆ. ಅದು ಜಮೀನ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ಫಾರ್ಮಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್ ಇವಾಗ 1 ಎಕರೆ ಜಮೀನು ಇರುತ್ತೆ, ಅವ್ರಿಗೇನೇನೋ ಡೈರಿ ಫಾರ್ಮಿಂಗ್ ಏನೋ ಮಾಡಬೇಕು, 10 ಲಕ್ಷನೋ 20 ಲಕ್ಷನೋ ಬೇಕಾಗಿರುತ್ತೆ. 1 ಎಕರೆ ಜಮೀನು ಇದ್ರೆ ಆರಾಮಾಗುತ್ತೆ ಲೋನು. ಬಟ್ ಇದು ಕರೆಕ್ಟಾಗಿದ್ದಾಗ ಮಾತ್ರ. ಇದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಇದ್ದರೆ ಮಾತ್ರನೇ ಲೋನ್ ಆಗೋದು, ಇಲ್ಲಾಂದರೆ ಅದು ಆಗಲ್ಲ. ಇದು ನಾನು ಲಾಸ್ಟ್ ವೀಕ್ ಮೇಲೆ ಮಾಡಿರೋಂಥದ್ದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿರೋಂಥದ್ದು. ನೀವು ನೋಡ್ಬೋದು, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಪ್ರಾಜೆಕ್ಟ್ ರಿಪೋರ್ಟು ಮತ್ತು ನಿಮಗೆ ಕಾಸ್ಟ್ ಆಫ್ ಎಸ್ಟಿಮೇಷನ್ ಇರುತ್ತೆ, ಟ್ರೈನಿಂಗ್ ಸರ್ಟಿಫಿಕೇಟ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಎಂತಕ್ಕೆ 10 days 15 days ಟೈಮ್ ಬೇಕಾಗುತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಅಂತಂದರೆ ಇದಕ್ಕೆ ಟೈಮ್ ಹಿಡಿಯುತ್ತೆ ಸರ್. ಸೊ ನೀವು ಯಾರೇ ರೈತರಾಗಲಿ, ನಾನೊಂದು ಸಜೆಷನ್ ಕೊಡ್ತೀನಿ ರೈತರಿಗೆ ಇವತ್ತು. ಏನಪ್ಪ ಸಜೆಷನ್ ಅಂತ ಅನ್ನೋದಾದರೆ, ಎಲ್ಲೇ ಲೋನ್ ಮಾಡಿಸ್ಕೊಳ್ಳಿ. ನೀವು ಲೋನ್ ಮಾಡಿಸ್ಕೊಂಡಿದ್ದಾಗ ದಯವಿಟ್ಟು 10 ದಿವಸ ಆದಮೇಲೋ 15 ದಿವಸ ಆದಮೇಲೋ ದಯವಿಟ್ಟು ಆ ಲೋನ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ, ನನ್ನ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗಿದೆಯೇನಪ್ಪ, ಕಳಿಸ್ತೀಯ, ನಾನು ಒಂದ್ಸಲ ನೋಡಬೇಕು ಅಂತ. ಅದಕ್ಕೆ ನಮ್ಮಲ್ಲೂ ಅದು ಮಾಡ್ತಾ ಇದ್ದೀವಿ ಸರ್. ಆ ಎಕ್ಸಸೈಸ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗಿದ ತಕ್ಷಣವೇ ಕಸ್ಟಮರ್ಗೆ ವಾಟ್ಸಪ್ ಮಾಡ್ತೀವಿ PDF ಅಲ್ಲಿ. ಇವಾಗ ಆಲ್ರೆಡಿ ನಾವು ಅದೇ ಥರನೇ ಮಾಡ್ತಾ ಇರೋದು. ಏನಕ್ಕೆ ನಾವು ಶೇರ್ ಮಾಡ್ತಾ ಇದ್ದೀವಿ ಪ್ರಾಜೆಕ್ಟ್ ರಿಪೋರ್ಟ್ ಕಸ್ಟಮರ್ಗೆ ಅಂತಂದರೆ, ಅವ್ರು ಒಂದ್ಸಲ ಏನದು ಚೆಕ್ ಮಾಡ್ಕೋಬೋದು ಡಾಕ್ಯುಮೆಂಟ್ನ. ನನ್ನ ಲೋನ್ ಅಮೌಂಟ್ ಕರೆಕ್ಟಾಗಿದೆಯಾ, ನನ್ನ ಡೀಟೇಲ್ಸ್ ಕರೆಕ್ಟಾಗಿದೆಯಾ, ಪ್ರತಿಯೊಂದು ಚೆಕ್ ಮಾಡ್ಕೋಬೋದು. ಅವ್ರು ಚೆಕ್ ಮಾಡಿದಾದ್ಮೇಲೆ ನಾವು ಅಪ್ಲೈ ಮಾಡೋದು. ನಿಮಗೆ 10 ಲಕ್ಷ ಲೋನ್ ಬೇಕನ್ನೋದಾದರೆ ಮಿನಿಮಮ್ ಏನಿಲ್ಲ ಅಂದ್ರೂ 3/4 ಎಕರೆಯಿಂದ 1 ಎಕರೆ ಜಮೀನು ಇರಬೇಕು, ಸರಿನಾ? ಅದು ಮೇಜರ್ ಪಾಯಿಂಟ್ ಆಗುತ್ತೆ. ಮತ್ತು ಇದು ಅಷ್ಟೇ, 10 ರಿಂದ 20 ಲಕ್ಷ ಬೇಕಂದರೆ ಮಿನಿಮಮ್ 1 ಎಕರೆ ಆದರೂ ಇರಲೇಬೇಕು. 1 ಎಕರೆಗೆ ಮೇಲ್ಪಟ್ಟು ಇರಲೇಬೇಕು. ನೀವು 20 ಲಕ್ಷಕ್ಕೆ ಮೇಲೆ, 20 ಲಕ್ಷದಿಂದ ಒಂದು 50 ಲಕ್ಷಕ್ಕೆ ಹೋಗ್ತೀನಿ ಅಂತಂದರೆ ಮಿನಿಮಮ್ ನಿಮ್ಗೆ 5 ಎಕರೆ 6 ಎಕರೆ ಮೇಲೆ ಇರಬೇಕು. ಯಾಕಂದರೆ ಇವಾಗ 50 ಲಕ್ಷಕ್ಕೆ ಲೋನ್ ಒಂದು ಅಮೌಂಟ್ ಅಂದ್ಬಿಟ್ಟು 1 ಎಕರೆ ಜಮೀನಲ್ಲೇ ಅದು ಲೋನ್ ಆಗಲ್ಲ. ಯಾಕಂದರೆ ಇವಾಗ ನೋಡ್ಬೋದು ಸರ್, ನಾನು ಆಗಲೇ ತೋರಿಸ್ದಂಗೆ ಈ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನೋಡಿ ಸರ್, ಯಾವ್ಯಾವುದಕ್ಕೆ ಯಾವ್ಯಾವ್ದು ಎಷ್ಟೆಷ್ಟು ಕಾಸ್ಟ್ ಆಗುತ್ತೆ ಇದು ನೋಡಿ. ಇದೊಂದು ಬ್ರೀಡಿಂಗ್ ಪರ್ಪಸ್ಗೆ ಶೀಪ್ ಫಾರ್ಮಿಂಗ್ ಮಾಡಿದ್ದು ಇದ್ರದ್ದು ಪ್ರಾಜೆಕ್ಟ್ ರಿಪೋರ್ಟು. ಅದರಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ, ನೀವು ನೋಡ್ಬೋದು. ಎಷ್ಟು ಕುರಿ ಆಗಿದೆ, ಎಷ್ಟು ಅಮೌಂಟ್ ಬೀಳ್ತಾ ಇದೆ, ಶೆಡ್ಗೆ ಎಷ್ಟು ಆಗ್ತಾ ಇದೆ, ಪ್ರತಿಯೊಂದೂ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನಾವು ರೆಡಿ ಮಾಡಿಸ್ಕೊಡ್ತಾ ಇದ್ದೀವಿ ಇವತ್ತು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಲ್ದಂಗೆ ಆಗಲ್ಲ. ಸೊ ಅದನ್ನೇ ನಾನು DPR ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದ್ದಾದಮೇಲೆ ಏನು ಜಾಗದ ಪಾಣಿ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ನ್ಯಾಷನಲೈಸ್ ಬ್ಯಾಂಕ್ಸೇ ಆಗಿರಬೇಕು. ಅದರಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಸ್ ಅಂದರೆ 4-5 ಇದ್ದಾವೆ. ಏನು ಕೆನರಾ ಬ್ಯಾಂಕ್ ಇದೆ, SBI ಇದೆ, HDFC ಇದೆ, ಈ ಥರ ಸುಮಾರಷ್ಟು ಬ್ಯಾಂಕ್ಸ್ ಇದ್ದಾವೆ. ಸೊ ಅಂಥ ಬ್ಯಾಂಕ್ ಇದ್ರೆ ಇನ್ನೂ ಅನುಕೂಲ ಆಗುತ್ತೆ. ಈಗ ನೀವು ಬ್ಯಾಂಕ್ಗಳು ಇಷ್ಟು ಬ್ಯಾಂಕ್ ಅಂತ ಹೇಳಿದ್ರೆ ನೀವು ಜಾಸ್ತಿ ಯಾವ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಡ್ತೀರಿ? ಅಂದರೆ ನಾವು SBI ಆಲ್ಮೋಸ್ಟ್ ಎಲ್ಲ ಕಡೆ SBI ಇದ್ದೇ ಇದೆ. SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಆಲ್ಮೋಸ್ಟ್ ನಾವು ಪ್ರಿಫರ್ ಮಾಡೋದು ಅಷ್ಟೇ, ಜನರ ಹತ್ರ ಅಕೌಂಟ್ ಇರೋದು SBI. ಆಲ್ಮೋಸ್ಟ್ SBI ಅಲ್ಲೇ ಮಾಡ್ತೀವಿ ಸರ್. ಜಾಸ್ತಿ ನಂಬರಲ್ಲಿ SBI ಅಲ್ಲಿ ತೊಗೊಳೋದು ನಾವು. ಒಂದು ಲೋನ್ ಬ್ಯಾಂಕ್ಗೆ ಎಲ್ಲ ಅಪ್ಲೈ ಮಾಡಿ ಬರೋಕ್ಕೆ ಎಷ್ಟು ದಿನಗಳಾಗುತ್ತೆ ಸರ್? ಸರ್ ನಮಗೆ ಟೋಟಲ್ಲು 45 ಇಂದ 50 ಡೇಸಲ್ಲಿ ಆಗುತ್ತೆ. ಸೊ ನಾನು 10 ದಿನ ಎಕ್ಸ್ಟ್ರಾನೇ ತೊಗೊತಾ ಇದ್ದೀನಿ. 60 ಡೇಸ್ ಒಳಗಡೆ ಲೋನ್ ಅಪ್ರೂವಲ್ ಆಗುತ್ತೆ. ಎಲ್ಲ ಡಾಕ್ಯುಮೆಂಟು ಸರಿ ಇದ್ದು ಎಲ್ಲ ನೀಟಾಗಿ ಮಾಡಿ ಪ್ರಾಜೆಕ್ಟ್ ರಿಪೋರ್ಟು ಪ್ರತಿಯೊಂದು ಎಲ್ಲ ಅವ್ರ ಡೀಟೇಲ್ಸ್, ರೈತರದ್ದು ಡೀಟೇಲ್ಸ್ ಏನೇನಿದೆಯೋ ಎಲ್ಲ ಕರೆಕ್ಟಾಗಿದ್ದರೆ ವಿತಿನ್ 45 to 60 ಡೇಸ್ ಮುಗಿಯುತ್ತೆ, ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸರ್ ಈಗ ಲೋನ್ ಈಗ ಒಂದು 20 ಲಕ್ಷ 1 ಕೋಟಿವರೆಗೂ ನೀವು ಲೋನ್ ಹೌದು. ಲೋನ್ ಅಂತಂದ್ರೆ ಸರ್ ಒಂದೇ ಸಲ ಅಮೌಂಟ್ ಬರುತ್ತಾ, ಏನು ಹಂತವಾಗಿ ಒಂದು ಸ್ವಲ್ಪನೇ ಬರುತ್ತಾ ಸರ್? ಅದು ಡಿಪೆಂಡ್ ಆಗುತ್ತೆ ಸರ್, ಯಾವ್ದಕ್ಕೆ ಯಾವ ಥರ. ಸರ್ ಈಗ ನೀವು 1 ಲಕ್ಷದಿಂದ 10 ಲಕ್ಷಕ್ಕೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ, ನಿಮಗೆ ಅದೆಲ್ಲ ಒಂದೇ ಸಲಿನೇ ಬರುತ್ತೆ.
ಮತ್ತು 10ರಿಂದ 20 ಲಕ್ಷಕ್ಕಾದ್ರೂ ಅಷ್ಟೇ ಒಂದೇ ಸಲಿನೇ ಬರುತ್ತೆ. ಮೋರ್ ದೆನ್ 20 ಲ್ಯಾಕ್ಸ್ ಇದ್ದರೆ ಮಾತ್ರ ಅದು ಡಿವೈಡ್ ಆಗಿ ಬರುತ್ತೆ, ಕೆಲವೊಂದು ಕೇಸಸಲ್ಲಿ ಮಾತ್ರ. ಮತ್ತು ಇನ್ನೊಂದು ಏನೇನು ಹೇಳ್ತೀನಿ ಅಂತ ನಾನಂದರೆ, ಯಾವುದೇ ಲೋನ್ಗಾದ್ರೂ ಯಾವುದೇ ಎಷ್ಟೇ ಲೋನ್ ಅಮೌಂಟ್ ಬೇಕಾದ್ರೂ ಜಮೀನು ಇಂಪಾರ್ಟೆಂಟ್ ಆಗುತ್ತೆ. ಕೆಲವ್ರು ಹೇಳ್ತಾರೆ ಸರ್ ಅರ್ಧ ಎಕರೆ ಇದೆ ನನಗೆ 50 ಲಕ್ಷ ಬೇಕು, ಅದೆಲ್ಲ ವರ್ಕ್ ಆಗಲ್ಲ, ಅದೆಲ್ಲ ಆಗಲ್ಲ. ಸರ್ ಈಗ 1ರಿಂದ 10 ಲಕ್ಷವರೆಗೂ ನೀವು ಪ್ರಾಜೆಕ್ಟ್ ಮಾಡಿ ಒಂದು ಲೋನ್ ತೆಗೆಸ್ಕೊಡ್ತೀವಿ ಅಂತ, ಆ ಥರ ಪ್ರಾಜೆಕ್ಟ್ಗಳು ಎಷ್ಟು ಸಕ್ಸಸ್ ಆಗಿದೆ ನಿಮ್ಮಲ್ಲಿ ಲೋನ್ ಕೊಡಿಸುವಂಥ? ಸರ್ ಲೋನ್ ಕೊಡಿಸುವಂಥ ಸುಮಾರಷ್ಟಾಗಿದೆ, ಸುಮಾರಷ್ಟಾಗಿದೆ. ಓಕೆ, ಯಾವ್ಯಾವ ಭಾಗದ ರೈತರುಗಳಿಗೆ ನೀವು ಲೋನ್ ಮಾಡಿಸ್ಕೊಟ್ಟಿದ್ದೀರಿ ಸರ್ ನೀವು? ಡಿಸ್ಟಿಕ್ ಸಮೇತ ಹೇಳೋವಂಥದ್ದಾದರೆ ಸರ್ ನಾವು ಬೆಳಗಾಮು ಮಾಡಿಸಿದ್ದೀವಿ, ಮಂಡ್ಯನೂ ಮಾಡಿಸಿದ್ದೀವಿ, ಮೈಸೂರು ಮಾಡಿಸಿದ್ದೀವಿ. ಮಂಡ್ಯದಲ್ಲಿ ಬಂದು 35 ಲಕ್ಷ 40 ಲಕ್ಷ ಮಾಡಿಸಿದ್ದೀವಿ, ಮೈಸೂರಲ್ಲಿ 20 ಲಕ್ಷಕ್ಕೂ ಮಾಡಿಸ್ಕೊಟ್ಟಿದ್ದೀವಿ. ಬೆಳಗಾಂ ಬಂದು 45 ಲಕ್ಷಕ್ಕೆ ಲೋನ್ ಮಾಡಿಸಿದ್ದೀವಿ. ಇವಾಗ 50 ಲ್ಯಾಕ್ಸ್ ಅಂತ ಏನು ಹೇಳಿದೆ ನಾನು, ಅದೂ ಅಷ್ಟೇ ಬೆಳಗಾಮಿಂದನೇ ಬಂದಿರೋದು. ಸೊ ಎಲ್ಲ ಜಿಲ್ಲೆಗಳಿಂದನೂ ರೈತರು ಬರ್ತಾ ಇದ್ದಾರೆ ನಮ್ಮಲ್ಲಿ, ಲೋನ್ಗಳು ಮಾಡಿಸ್ಕೊಡ್ತಾ ಇದ್ದೀವಿ, ಅಪ್ರೂವಲ್ ಆಗ್ತಾ ಇದೆ ಸರ್. ಮತ್ತು ಇನ್ನೊಂದೇನೆಂದರೆ ಎಲ್ಲ ಫೈಲು ತೊಗೊಂಡು ನಾನು ಟೈಮ್ ವೇಸ್ಟ್ ಮಾಡಲ್ಲ. ಅಪ್ರೂವಲ್ ಆಗೋ ಥರ ಇದ್ದರೆ ಮಾತ್ರನೇ ನಾನು ತೊಗೊತಾ ಇರೋದು, ಇಲ್ಲಾಂದರೆ ತೊಗೊತಾ ಇಲ್ಲ. ಮಾಡಬೇಕು, ಯಾಕಂದರೆ ಬ್ಯಾಂಕ್ ಕಡೆಯಿಂದನೂ ವಿಸಿಟಿಂಗ್ ಹೋಗ್ತಾರೆ ವೆರಿಫಿಕೇಷನ್ಗೆ, ನಾವು ಹೋಗ್ತೀವಿ ಬ್ಯಾಂಕವ್ರ ಜೊತೆ ವೆರಿಫಿಕೇಷನ್ಗೆ. ಪ್ರತಿಯೊಂದು ಎಲ್ಲ ಕ್ಲಿಯರ್ ಆಗಿದ ಮೇಲೇ ಹೋಗೋದು. ಇಲ್ಲ ನಾವು ಒಂದು 20 ಲಕ್ಷ ತೊಗೊಂಡು ಬೇರೆ ಏನೋ ಅವ್ರ ಅಗ್ರಿಕಲ್ಚರಿಂಗ್ ಮಾಡಿದಿರಾ ಬೇರೆ ಕೆಲಸ ಮಾಡೋದು, ಅದೆಲ್ಲ ವರ್ಕ್ ಆಗಲ್ಲ. ಅಗ್ರಿಕಲ್ಚರ್ಗೆ ಮತ್ತೆ ಹೋಗಬೇಕು. ಮತ್ತು ನಮ್ಮಲ್ಲಿ ಅಗ್ರಿಕಲ್ಚರ್ ಲೋನ್ ಮಾತ್ರನೇ ಮಾಡೋದು, ಬೇರೆ ಲೋನ್ ಎಲ್ಲ ಯಾವುದು ಮಾಡ್ತಾಯಿಲ್ಲ. ಬರೀ ಅಗ್ರಿ ಲೋನ್ ಮಾತ್ರ ನಮ್ಮ ಕಾನ್ಸಂಟ್ರೇಷನು, ಅದರಲ್ಲೂ PMEGP ಮತ್ತು NLM. ಸರ್ ಈಗ 1 ಲಕ್ಷದಿಂದ 10 ಲಕ್ಷಕ್ಕೆ 3,500 ತೊಗೊತಾ ಇದ್ದೀವಿ ನಾವು. 3,500 ಇದು ಸ್ಟಾರ್ಟಿಂಗ್ ತೊಗೊಳ್ಳೋದು ಲೋನ್ಗೆ ಲೋನ್ ಮಾಡಿಸ್ಕೊಡೋದಕ್ಕೆ 3,500 ತೊಗೊತಾ ಇದ್ದೀವಿ. ಈಗ 3,500 ಅಂದರೆ ನೀವು ಲೋನ್ ಯಾರೊಬ್ರು ಮಾಡಿಸ್ತೀನಿ ಅಂತಂದರೆ ಸ್ಟಾರ್ಟಿಂಗೇ ನೀವು ಇಷ್ಟು ತೊಗೊಳ್ತೀರಾ? ಹೌದು, ಸ್ಟಾರ್ಟಿಂಗೇ ನಮ್ಮ ಚಾರ್ಜಸ್ ಇರುತ್ತೆ ಸರ್. ಈ 3,500 ರೂಪಾಯಿ ಬರೋದು ಎಲ್ಲ ಸರ್, ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಆಗಿರಲಿ, ಕಾಸ್ಟ್ ಆಫ್ ಎಸ್ಟಿಮೇಷನ್ ಆಗಿರಲಿ, ಟ್ರೈನಿಂಗ್ ಸರ್ಟಿಫಿಕೇಟ್ ಆಗಿರಲಿ, ಎಲ್ಲ ಡಾಕ್ಯುಮೆಂಟ್ಸು ಬ್ಯಾಂಕ್ ಅವ್ರ ಹತ್ರ ಮಾತಾಡೋದಾಗಿರಲಿ, ಪ್ರತಿಯೊಂದು ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಹೌದು, ನಾವು ಫೈಲ್ ಪ್ರೊಸೆಸ್ ತೊಗೊಂಡ್ಮೇಲೆ, ನಾವು ಪ್ರೊಸೆಸ್ ಮಾಡ್ತೀವಿ ಅಂತ ತೊಗೊಂಡ್ಮೇಲೆ ನಾವು ಚಾರ್ಜಸ್ ತಗೊಳ್ಳೋದು. ಯಾಕಂದರೆ ಕೆಲವ್ರಿಗೆ ಏನಂತಾರೆ OTP ಹೋಗಲ್ಲ ಸರ್, ಕೆಲವ್ರಿಗೆ ಲೋನ್ ಆಗಲ್ಲ ಅಂದರೆ OTP ಹೋಗಲ್ಲ. 10 ಲಕ್ಷದಿಂದ 20 ಲಕ್ಷಕ್ಕೆ 4,000 ಚಾರ್ಜಸ್ ತೊಗೊತಾ ಇದ್ದೀವಿ ಲೋನ್ ಮಾಡಿಸ್ಕೊಡೋದಕ್ಕೆ. ಮತ್ತು 20 ಲಕ್ಷದಿಂದ ಹೆಚ್ಚುಪಟ್ಟು 20 ಲಕ್ಷಕ್ಕಿಂತ ಜಾಸ್ತಿ ಇರ್ಬೋದು, ಅಷ್ಟಕ್ಕೆ 5,000 ನಾವು ಸ್ಟಾರ್ಟಿಂಗ್ ತೊಗೊತಾ ಇದ್ದೀವಿ. ಓಕೆನಾ? ಮತ್ತು ಜನ ಕೇಳ್ತಾರೆ ಸರ್ ಏನಕ್ಕೆ ಇಷ್ಟೆಲ್ಲ ತೊಗೋಬೇಕು ಅಂತ. ಬೇರೆ ಕಡೆ ಎಲ್ಲ ಯಾರೂ ಇಷ್ಟೆಲ್ಲ ಡೀಟೇಲ್ಸ್ ಆಗಿ ಡಾಕ್ಯುಮೆಂಟೇಷನ್ ಎಲ್ಲ ತೋರಿಸಿ, DPR ಎಲ್ಲ ತೋರಿಸಿ ಯಾರೂ ಹೇಳಿಲ್ಲ. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ ಪ್ರತಿಯೊಂದು. ಯಾಕಂದರೆ ನಾನು ಆಲ್ರೆಡಿ ನಾವು ಲೋನ್ಗಳು ಮಾಡಿಕೊಟ್ಟಿರೋದ್ರಿಂದ ಸುಮಾರು ಜನಕ್ಕೆ ಗೊತ್ತಿಲ್ಲ ಸರ್, ಇದು ಲೋನ್ ಸ್ಕೀಮ್ಸ್ ಇದ್ದಾವೆ ಅಂತಲೇ ಗೊತ್ತಿಲ್ಲ.